ಫಸ್ಟ್ ಆಫ್ ಆಲ್ ಸಾರಿ 4 days ಅಪ್ಡೇಟ್ ಕೊಟ್ಬಿಟ್ಟು ಅದಾದ್ಮೇಲೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. 4th ಡೇ ನಾನು ಯಾವುದು ವಿಡಿಯೋಸೇ ರೆಕಾರ್ಡ್ ಮಾಡ್ಕೊಂಡಿರ್ಲಿಲ್ಲ. ಅಂಡ್ 5th ಡೇನೂ ಹಂಗೆ ಆಯ್ತು, 6th ಡೇನೂ ಹಂಗೆ ಆಯ್ತು. ಇವತ್ತು ಎಕ್ಸಾಕ್ಟ್ಲಿ 7th ಡೇ. 7 days ನಾನು ಏನು ಸ್ವೀಟ್ ತಿಂದೆ ಹೋಗಿದ್ದೀನಿ. ನನ್ಗೆಲ್ಲ ನಂಬಕ್ಕಾಗ್ತಾ ಇಲ್ಲ. ನಿಂಗೆ ನಂಬಕ್ಕಾಗ್ತಾ ಇದೆಯಾ ಮಮ್ಮಿ? ನನ್ಗೂ ನಂಬಕ್ಕಾಗ್ತಾ ಇಲ್ಲ, ಆಶ್ಚರ್ಯ ಅನಿಸ್ತಾ ಇತ್ತು. ಒಂದೆರಡು ದಿನ ನಮ್ಮಮ್ಮ ತುಂಬಾನೇ ಲೈಟ್ ಆಗಿ ತಗೊಂಡ್ರ. ಅಯ್ಯ ಏನ್ ನೀನು ಇದೇನ್ ಮಾಡ್ತೀಯ ಅದೇನ್ ಮಾಡ್ತೀಯ, ತಿನ್ನು ಪರವಾಗಿಲ್ಲ, ಗೋಬಿ ಒಂದ್ಸರಿ ತಂದ್ಬಿಟ್ಟು ತಿನ್ನು ಪರವಾಗಿಲ್ಲ ಅಂತ ತಿನ್ನಿಸ್ತಾ ಇದ್ರು. ಬಟ್ ಇವಾಗ ಶಿ ಈಸ್ ಅಕ್ಸೆಪ್ಟೆಡ್ ದ ಟ್ರೂತ್. ಅಂಡ್ ಕಾಫಿ ಮಾಡ್ಲಿ, ಟೀ ಮಾಡ್ಲಿ, ಏನಾದ್ರು ಮಾಡ್ಲಿ, ಫಸ್ಟ್ ಏನು ಬೆಲ್ಲ ಹಾಕ್ದೆ ನನ್ಗೆ ಎತ್ತಿಟ್ಬಿಟ್ಟು ಅದಾದ್ಮೇಲೆ ಅವ್ರು ಬೆಲ್ಲ ಹಾಕೊಳ್ತಾರೆ. ಥ್ಯಾಂಕ್ ಯು ಮಮ್ಮಿ. ನಾಳೆಯಿಂದ ನಾನು ನಿನ್ನೆ ಫಾಲೋ ಮಾಡ್ತೀನಿ. ನೋಡೋಣ ಎಷ್ಟು ದಿನ ಮಾಡ್ತಾರೆ ಅಂತ. ಬಟ್ ಎನಿವೇಸ್ ಇವಾಗ ಒಂಥರ ಅದು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದೀನಿ ಅಂತ ಅನ್ಸುತ್ತೆ. ಟ್ರೂತ್ ನನಗೆ ನಾನು ವಾಂಟೆಡ್ಲಿ ಶುಗರ್ ತಿನ್ನಕ್ ಆಗ್ತಾ ಇಲ್ಲ, ವಿಚ್ ಇಸ್ ಅ ಗುಡ್ ಸೈನ್. ಆಸ್ ಬೇಸಿಕ್ ಆಸ್ ಇಟ್ ಈಸ್ ನನ್ನ ದಿನ ಡಿಟಾಕ್ಸ್ ವಾಟರ್ ಜೊತೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಡ್ರೈ ಫ್ರೂಟ್ಸ್ ತಿಂದೆ, ಅದ್ರ ಜೊತೆ 1 piece ಪಪಾಯ ತಿಂದೆ. ಅರ್ಲಿ ಲಂಚ್ ಮಾಡಿದೆ ನಾನು ಇವತ್ತು. ಸೌತೆಕಾಯಿ ಫಾರ್ ಫೈಬರ್, ಮುದ್ದೆ ಫಾರ್ ಕಾರ್ಬ್ಸ್, ಮತ್ತು ಮೊಳಕೆ ಕಟ್ಟಿದ ಸಾರು ಫಾರ್ ಪ್ರೋಟೀನ್ ಆ್ಯಂಡ್ ಕಾರ್ಬ್ಸ್, 1 full ಮೊಟ್ಟೆ ಆ್ಯಂಡ್ 1 egg white ಫಾರ್ ಪ್ರೋಟೀನ್, ಮತ್ತು ಬಾಳೆ ದಿಂಡಿನ ಪಲ್ಯ ಫಾರ್ ಫೈಬರ್. ಅದಾದಮೇಲೆ ಆಫೀಸ್ಗೆ ಹೋದಾಗ ಈವ್ನಿಂಗ್ 1 ಕಾಫಿ ಕೊಡಿದೆ, ವಿಚ್ ವಾಸ್ ಶುಗರ್ಲೆಸ್. ಡಿನ್ನರ್ ಕತೆಗೆ ಬರೋಣ. ಬೆಳಗ್ಗೆಯಿಂದ ಏನೇನು ತಿಂದೆ ಅಂತ ನೀವು ನೋಡಿರ್ತೀರಾ. ಡಿನ್ನರ್ಗೆ ನಾನು ತಿಂತಾ ಇದ್ದೀನಿ ಸೌತೆಕಾಯಿ ಮತ್ತೆ ಇದೇನಂದ್ರೆ ಸೋಯಾ ಟಿಕ್ಕಿ. ಸೊ ನಾನು ಪ್ರೋಟೀನ್ ಸೋರ್ಸ್ಗೆ ಅಂತ ಸೋಯಾ ಟಿಕ್ಕಿ ಮಾಡಿ ಅದೇನಂತಾರೆ ಮಿಕ್ಸ್ಚರ್ನ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಅದು ಯಾವಾಗಾದ್ರೂ ಮೊಟ್ಟೆ ತಿನ್ನಂಗಿಲ್ಲ ಅನ್ನೋ ದಿನ, ಯಾಕಂದ್ರೆ ನಿನ್ನೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು, ಮೊಟ್ಟೆ ತಿನ್ನಂಗಿರ್ಲಿಲ್ಲ, ಅದಕ್ಕೆ ಮಾಡಿದೆ. ಸೊ ಆ ಥರ ದಿನಗಳಲ್ಲಿ ಈ ತರ ಸೋಯಾ ಟಿಕ್ಕಿ ಮಾಡ್ಕೊಂಡು ತಿಂದ್ರೆ ನಮ್ಮ ಪ್ರೋಟೀನ್ ಗೋಲ್ ಕಂಪ್ಲೀಟ್ ಆಗುತ್ತೆ. ದಿಸ್ ಇಸ್ ಆಲ್ಸೋ ಎಕ್ಸ್ಟ್ರಾ ಫೈಬರ್ ಸೋರ್ಸ್, ವಿಚ್ ಇಸ್ ಮಿಕ್ಸ್ ತರಕಾರಿ ಸ್ಟೀಮ್ ಮಾಡ್ತಾ ಇದೀವಿ. ಅಂಡ್ ಸೋಯಾ ಟಿಕ್ಕಿ ರೆಡಿ ಆಗ್ತಿದೆ. ಇವತ್ತು ನಾವು ಮಧ್ಯಾಹ್ನನೇ ಮುದ್ದೆ ತಿನ್ಬಿಟ್ವಲ್ವಾ, ಹೊಟ್ಟೆ ಹಸಿತಾ ಇಲ್ಲ, ಅದಕ್ಕೆ ಇವತ್ತು ಕಾರ್ಬ್ನ ನಾವು ಸ್ಕಿಪ್ ಮಾಡ್ತಾ ಇದೀವಿ. ಬರೀ ಪ್ರೋಟೀನ್ ಅಂಡ್ ಫೈಬರ್ ಇವತ್ತಿಗೆ. ಸೊ ಇವಾಗ ವಿಡಿಯೋನ ಪಾಸ್ ಮಾಡ್ಬಿಟ್ಟು ನಾನು ಹೋಗಿ ಚೆಕ್ ಮಾಡಿದೆ ಇವತ್ತಿನ ದಿನ ಏನಾಗುತ್ತೆ ಅಂತ. ಇಟ್ಸ್ ಎಟ್ ಡೇ 7 ಅಲ್ಲಿ ನಮ್ಮ ಕ್ರೇವಿಂಗ್ಸ್ ಕಮ್ಮಿ ಆಗುತ್ತಂತೆ. ಅಂಡ್ ಅಷ್ಟೊಂದು ನಾವು ಕ್ರೇವ್ ಮಾಡಲ್ವಂತೆ ಸ್ವೀಟ್ನ. ಅಂಡ್ ಅಕ್ಸೆಪ್ಟೆನ್ಸ್ ದಟ್ ನಾವು ಇವಾಗ ಶುಗರ್ ತಿಂತಲ್ಲ ಅನ್ನೋ ಅಕ್ಸೆಪ್ಟೆನ್ಸ್ ಬರುತ್ತಂತೆ. ದಟ್ ಇಸ್ ವಾಟ್ ಐ ಜಸ್ಟ್ ಸೆಡ್. ಸೊ ಯಾ, ಐಮ್ ಹ್ಯಾಪಿ ವಿತ್ ದ ಪ್ರೋಗ್ರೆಸ್. ಅಂಡ್ ಖುಷಿಯಾಗಿ ಡೇ 7 ನೋ ಶುಗರ್ ಚಾಲೆಂಜ್ನ ಇವತ್ತು ಕಂಪ್ಲೀಟ್ ಮಾಡಿದೀವಿ. ಸಿ ಯು ಆನ್ ದ ಡೇ 8 ಆಫ್ ನೋ ಶುಗರ್ ಚಾಲೆಂಜ್. 8 ದಿನ ಆಗೋಯ್ತಾ? ನಾಳೆಗೆ. ಓಕೆ, ಬೈ ಫ್ರೆಂಡ್ಸ್.